ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ಟ್ರಿಪ್ಪಿಗೆ ಹೋಗಲಿಕ್ಕೆ ಗುಂಡಣ್ಣ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಅವನು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಭಾಗ್ಯ ಮತ್ತು ಕುಸುಮ ಬಂದು ಮಾತಾಡ್ತಾ ಇರ್ತಾರೆ. ಇನ್ನು ಗುಂಡಣ್ಣ ಕುಸುಮನಿಗೆ ತಮಾಷೆ ಮಾಡ್ತಾ ಇರ್ತಾನೆ. ಅಜ್ಜಿ, ನೀವು ಸೀರೆ ಎಲ್ಲ ಹಾಕಬೇಡಿ ಅಜ್ಜಿ, ನೀವು ಜೀನ್ಸ್ ಹಾಕಿ, ಜೀನ್ಸ್ ಪ್ಯಾಂಟ್ ಚೂಡಿದಾರ ಹಾಕಿದ್ರೆ ಎಷ್ಟು ಚಂದ ಕಾಣ್ತೀರ ಗೊತ್ತಾ, ಅದೇನೇ ಹಾಕಿ ಅಂತ ಹೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಏನೋ ಅದು ಹಾಕಬೇಕಾ, ಅದೇ ಯಾಕೆ, ಈ ಸಿನಿಮಾದಲ್ಲಿ ಎಲ್ಲ ಸಣ್ಣ ಸಣ್ಣ ಡ್ರೆಸ್ ಹಾಕ್ತಾರಲ್ಲ, ಈ ಸ್ಕರ್ಟು ಅದನ್ನೆಲ್ಲ ಹಾಕೊಳ್ಳೋದು ನಾನು, ಅದು ಚಂದ ಕಾಣಿಸುತ್ತಲ್ಲ ನನಗೆ ಅಂತ ಹೇಳಿ ಅವಳು ತಮಾಷೆ ಮಾಡ್ತಾಳೆ. ಆಗ ಗುಂಡಣ್ಣ ಹೇಳ್ತಾನೆ, ಅಜ್ಜಿ ಶೀ, ಅದೆಲ್ಲ ನೀವು ಹಾಕಬೇಡಿ, ಅದೆಲ್ಲ ಹಾಕಿದರೆ ನಿಮಗೆ ಚಂದ ಕಾಣಲ್ಲ, ನೀವು ಚೂಡಿದಾರ ಹಾಕಿ, ಆವಾಗ ನೀವು ಹಾರರ್ ಮೂವಿಯಲ್ಲಿ ಬರೋ ಹೀರೋಯಿನ್ ಥರ ಕಾಣಿಸ್ತೀರಾ ಅಂತ ಹೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಏನು ಹಾರರ್, ಹಾಗಂದ್ರೆ ಏನು ಅಂತ ಕೇಳ್ತಾಳೆ. ಆಗ ಭಾಗ್ಯ ನಗಡ್ತಾ ಇರ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಭಾಗ್ಯ ಹಾರರು ಅಂದರೆ ಏನು ಅಂತ ಕೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅತ್ತೆ ಅದು ಹಾರರ್ ಅಂದರೆ ದೆವ್ವದ ಸಿನಿಮಾ ಅತ್ತೆ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಏನೋ ಗುಂಡಣ್ಣ ಅಂತ ಹೇಳಿ ಗುಂಡಣ್ಣನ ಕಿವಿ ಹಿಂಡ್ತಾಳೆ. ಏನೋ ನನ್ನನ್ನೇ ಭೂತದ ಪಿಕ್ಚರಲ್ಲಿರೋ ಹೀರೋಯಿನ್ ಅಂತ ಹೇಳ್ತೀಯಾ, ಎಷ್ಟೋ ಧೈರ್ಯ ನಿಂಗೆ, ನಿನ್ನನ್ನು ನೋಡು ನಾನು ಸುಮ್ಮನೆ ಬಿಡ್ತೇನಾ ಅಂತ ಹೇಳ್ಕೊಂಡು ಸುಮ್ಮನೆ ಎಲ್ಲರೂ ತಮಾಷೆ ಮಾಡ್ತಾ ನಗಾಡ್ಕೊಂಡಿರ್ತಾರೆ. ಇನ್ನು ಈ ಕಡೆ ಕಿಶನ್ ಒಬ್ಬನೇ ಮಾತಾಡ್ತಾ ಇರ್ತಾನೆ. ಅಲ್ಲ, ಪೂಜೆ ಏನು ಇಷ್ಟೊತ್ತಾದರೂ ಬರಲಿಲ್ಲ, ಶಾಪಿಂಗಿಗೆ ಹೋಗಿದ್ದಾಳೆ, ನಾನು ಬರ್ತೆ ಅಂದರೆ ಕೇಳಲಿಲ್ಲ, ಇಷ್ಟೊತ್ತಾಯಿತು ಇನ್ನೂ ಯಾಕೆ ಬರಲಿಲ್ಲ ಅವಳು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಕಿಶನ್ನ ತಂದೆ ಬರ್ತಾರೆ. ಅವ್ರ ಅಪ್ಪ ಬಂದು ಹೇಳ್ತಾರೆ, ಏನಾಯ್ತು ಕಿಶನ್, ಯಾಕೆ ಇಷ್ಟೊಂದು ಆಚೆಯಿಂದ ಈಚೆ ಹೋಗ್ತಿದ್ಯಲ್ಲ, ಏನಾಯಿತು, ಎಲ್ಲಿ ನಿನ್ನ ಹೆಂಡ್ತಿ ಅಂತ ಕೇಳ್ತಾನೆ. ಆವಾಗ ಕಿಶನ್ ಹೇಳ್ತಾನೆ, ಅಯ್ಯೋ ಅಪ್ಪ, ಪೂಜಾ ಆವಾಗಲೇ ಶಾಪಿಂಗ್ ಅಂತ ಹೋದ್ಲು, ಆದರೆ ಕಾಲ್ ಕೂಡ ರಿಸೀವ್ ಮಾಡ್ತಿಲ್ಲ, ಇನ್ನೂ ಕೂಡ ಬಂದಿಲ್ಲ, ನಾನು ಬರ್ತೇನಂದ್ರೂ ಕೇಳಿಲ್ಲ, ಅವಳೊಬ್ಬಳೇ ಹೋದ್ಲಪ್ಪ ಅಂತ ಹೇಳ್ತಾ ಇರ್ತಾನೆ. ಇನ್ನು ಕಿಶನಿಗೆ ಕಾಲ್ ಬರುತ್ತೆ. ಕಾಲ್ ಬಂದಾಗ ಕಿಶನ್ ಹೇಳ್ತಾನೆ, ಅದು ಪೂಜಾ ನಂಬರಿಂದನೇ ಕಾಲ್ ಬರುತ್ತೆ. ಆಗ ಕಿಶನ್ ಹೇಳ್ತಾನೆ, ಪೂಜಾ ಎಲ್ಲೇ ಇದೆಯಾ, ಎಷ್ಟೊತ್ತಾಯಿತು, ಬೇಗ ಬರಬೇಕಂತ ಗೊತ್ತಾಗಲ್ವಾ ಅಂತ ಕೇಳ್ತಾನೆ. ಆಗ ಟ್ರಾಫಿಕ್ ಪೊಲೀಸ್ ಮಾತಾಡ್ತಾರೆ. ನೋಡಿ, ಯಾರು ನೀವು, ಪೂಜಾ ಅವ್ರು ನಿಮಗೆ ಏನಾಗಬೇಕು ಅಂತ ಕೇಳ್ತಾನೆ. ಆಗ ಕಿಶನ್ ಹೇಳ್ತಾನೆ, ಸರ್ ನೀವು ಯಾರು, ಪೂಜನ್ ಫೋನಲ್ಲಿ ನೀವ್ಯಾಕೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಅವ್ನು ಹೇಳ್ತಾರೆ, ನಾನು ಟ್ರಾಫಿಕ್ ಪೊಲೀಸು, ಪೂಜಾ ಅವ್ರು ನಿಮಗೆ ಏನಾಗಬೇಕು ಅಂತ ಕೇಳ್ತಾನೆ. ಆಗ ಕಿಶನ್ ಹೇಳ್ತಾನೆ, ಅವ್ರು ನನ್ನ ಹೆಂಡ್ತಿ ಅಂತ ಕೇಳ್ತಾನೆ. ಆವಾಗ ಟ್ರಾಫಿಕ್ ಪೊಲೀಸ್ ಹೇಳ್ತಾನೆ, ನೋಡಿ ಅವರಿಗೆ ಆಕ್ಸಿಡೆಂಟ್ ಆಗಿದೆ, ಬ್ಲಡ್ ತುಂಬ ಹೋಗ್ತಿದೆ, ನಾವಿಲ್ಲೇ ಹತ್ತಿರದಲ್ಲಿರೋ ಆಸ್ಪತ್ರೆಗೆ ಸೇರಿಸಿದ್ದೇವೆ, ನೀವು ಈ ಕೂಡಲೇ ಬನ್ನಿ ಅಂತ ಹೇಳ್ತಾರೆ. ಆಗ ಕಿಶನ್ಗೆ ತುಂಬಾ ಶಾಕ್ ಆಗುತ್ತೆ, ಅವನಿಗೆ ಕುಸಿದಾಗ ಆಗುತ್ತೆ, ಇನ್ನೊಂದು ಕೆಳಗೆ ಬಿದ್ದು ಬಿಡ್ತಾನೆ. ಆಗ ಕಿಶನ್ ಅವ್ರ ಅಪ್ಪ ಹೇಳ್ತಾರೆ, ಏನಾಯ್ತು ಕಿಶನ್, ಯಾರು ಫೋನ್ ಮಾಡಿದ್ರು, ಏನಾಯಿತು ಏನಾಯಿತು ಅಂತ ಕೇಳ್ತಾನೆ. ಆವಾಗ ಕಿಶನ್ ಹೇಳ್ತಾನೆ, ಅಪ್ಪ ಅದು ಪೂಜೆಗೆ ಆಕ್ಸಿಡೆಂಟ್ ಆಗಿದಂತೆ ಪಾಪ, ಅವಳನ್ನು ಆಸ್ಪತ್ರೆಗೆ ಸೇರಿಸಿದಾರಂತಪ್ಪ, ಟ್ರಾಫಿಕ್ ಪೊಲೀಸ್ ಕಾಲ್ ಮಾಡಿದ್ರಪ್ಪ ಹೇಳ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾನೆ. ಇನ್ನು ಈ ಕಡೆ ಕನ್ನಿಕಾ ಒಬ್ಬಳೇ ಮಾತಾಡ್ತಾ ಇರ್ತಾಳೆ. ಅಲ್ಲ, ನನ್ನ ಜೀವನ ಹೇಗಿತ್ತು, ಈ ಅಕ್ಕ ತಂಗಿ ಬಂದು ನನ್ನ ಜೀವನ ಹಾಳು ಮಾಡಿಬಿಟ್ರು, ಸ್ಪಾಯ್ಲ್ ಮಾಡಿಬಿಟ್ರು, ನನ್ನ ಜೀವನದಲ್ಲಿ ಹೇಳೋರು ಕೇಳೋರು ಯಾರೂ ಇರಲಿಲ್ಲ, ನನ್ನನ್ನು ಪ್ರಶ್ನೆ ಮಾಡೋರು ಯಾರೂ ಇರಲಿಲ್ಲ, ಆದರೆ ಈ ಅಕ್ಕ ತಂಗಿ ಯಾವಾಗ ಬಂದರೋ ಆವಾಗಿಂದ ನನ್ನ ಜೀವನ ಹಾಳಾಗಿ ಹೋಗಿದೆ, ಎಲ್ಲ ಇವರೇ ಮಾಡಿದ್ದು. ಅಲ್ಲ, ನನ್ನ ಅಣ್ಣಂಗಾದರೂ ಬುದ್ಧಿ ಬೇಡವಾ, ಇಬ್ಬರು ನಾನೇನಾದರೂ ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳಿದರೆ ನಂಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ನಂಗೆ ರಜೆ ಇಲ್ಲ, ಹಾಗೆ ಹೀಗೆ ಟೈಮ್ ಇಲ್ಲ ಅಂತ ಹೇಳ್ತಾನೆ. ಅದೇ ಭಾಗ್ಯನ ಕರ್ಕೊಂಡು ಟ್ರಿಪ್ಪಿಗೆ ಹೋಗ್ತಿದ್ದಾನೆ. ಇವನಿಗೆ ಏನಾಗಿದೆ, ಅಲ್ಲ ಆ ಭಾಗ್ಯನಿಗೂ ಬೇರೆ ಕೆಲಸ ಇಲ್ವಾ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದು ಬಿಟ್ಟು ಈ ಆಫೀಸಿಗೆ ಸಹ ಬರೆಯಲ್ಲ, ಯಾಕೆ ಅವಳಿಗೆ. ಇನ್ನೀ ಪೂಜಾ ನನಗೆ ಎದುರು ಥರ ಕೊಡ್ತಾಳೆ, ಅವಳದು ನಂದು ಒಂದೇ ಏಜ್, ಆದರೆ ಅವಳಿಗೆ ನಾನು ಅತ್ತಿಗೆ ಅಂತ ಮರ್ಯಾದೆ ಕೊಟ್ಟು ಮಾತಾಡಬೇಕಂತೆ, ಅದಕ್ಕೆ ಈ ಡ್ಯಾಡ್ ಬೇರೆ ಮರ್ಯಾದೆ ಕೊಟ್ಟು ಮಾತಾಡು ಮಾತಾಡು ಅಂತ ಹೇಳ್ತಾರೆ. ಪೂಜಾದಿಂದ ಸುಮ್ಮನೆ ಬಿಡಲ್ಲ ಕಣೆ, ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡಲ್ಲ. ಏ ಪೂಜಾ, ಎಷ್ಟೇ ನಂಗೆ ಮಾತಾಡಿದ್ಯಾ ನೀನು, ನೋಡು ಹೆಚ್ಚು ದಿನ ಅಂತೂ ಈ ಮನೇಲಿ ನೀನು ಇರಲ್ಲ, ಇರೋಕ್ಕೂ ನಾನು ಬಿಡಲ್ಲ. ಈ ಕನ್ನಿಕಾ ಅಷ್ಟು ಸುಲಭವಾಗಿ ಯಾರನ್ನು ಒಳಗೆ ಸೇರಿಸ್ಕೊಳ್ಳಲ್ಲ, ಈ ಹುಳನ್ನೆಲ್ಲ ಆದಷ್ಟು ಬೇಗ ಹೊಸಕಿ ಹಾಕ್ತೇನೆ, ನೋಡ್ತಾ ಇರು, ನಿಂಗೂ ಒಂದು ಗತಿ ಕಾಣಿಸ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಕುಸುಮ, ಗುಂಡಣ್ಣ, ಭಾಗ್ಯ ಎಲ್ಲರೂ ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಇನ್ನು ಕುಸುಮ ಹೇಳ್ತಾಳೆ, ಅಲ್ಲ ಗುಂಡಣ್ಣ, ಹೋಗೋದು 4 ದಿನಕ್ಕೆ, ಯಾಕೋ ಇಷ್ಟೆಲ್ಲ ಡ್ರೆಸ್ ನಿನಗೆ ಅಂತ ಹೇಳ್ತಾನೆ. ಆಗ ಗುಂಡಣ್ಣ ಹೇಳ್ತಾನೆ, ಅಲ್ಲ ಅಜ್ಜಿ, ಈ ಡ್ರೆಸ್ ಕಮ್ಮಿ ಆಗುತ್ತೆ ನನಗೆ ಅಂತ ಹೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಓ ಈ ಡ್ರೆಸ್ಸು ಕಮ್ಮಿ ಆಗುತ್ತಾ, ಹಾಗಾದರೆ ಕಾರ್ಡಲ್ಲಿ ಸೊಪ್ಪೆಲ್ಲ ಸಿಗುತ್ತೆ, ಅದನ್ನೇ ಡ್ರೆಸ್ ಮಾಡಿ ಹಾಕೋ ಅಂತ ಹೇಳ್ಕೊಂಡು ಎಲ್ಲರೂ ನಗಾಡ್ಕೊಂಡು ತಮಾಷೆ ಮಾಡ್ತಾ ಇರ್ತಾರೆ. ಆಗ ಕಿಶನ್ ಭಾಗ್ಯನಿಗೆ ಕಾಲ್ ಮಾಡ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ಹೇಳಿ ಕಿಶನ್ ಅಂತ ಹೇಳ್ತಾಳೆ. ಆಗ ಕಿಶನ್ ಹೇಳ್ತಾನೆ, ಅದು ಭಾಗ್ಯ ಅವರೇ, ಪೂಜೆಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ, ನೀವು ಈಗಲೇ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಇನ್ನು ಭಾಗ್ಯನಿಗೆ ತುಂಬಾ ಶಾಕ್ ಆಗುತ್ತೆ. ಅವಳು ಫೋನ್
ಕೈಯಿಂದ ಕೆಳಗೆ ಬೀಳುತ್ತೆ. ಆವಾಗ ಕುಸುಮ ಹೇಳ್ತಾಳೆ, ಭಾಗ್ಯ ಏನಾಯ್ತು ಏನಾಯ್ತು ಅಂತ ಕೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅತ್ತೆ ಪೂಜಂಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ಅತ್ತೆ ಅಂತ ಹೇಳ್ತಾಳೆ. ಆಗ ಕುಸುಮಂಗೆ ಎಲ್ರಿಗೂ ಶಾಕ್ ಆಗುತ್ತೆ, ಗುಂಡಣ್ಣಂಗೂ ಶಾಕ್ ಆಗುತ್ತೆ. ಇನ್ನು ಮನೆಯವರೆಲ್ಲರೂ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಎಲ್ಲರೂ ಒದ್ದಾಡ್ತಾ ಇರ್ತಾರೆ. ಎಲ್ಲರೂ ಕೇಳ್ತಾ ಇರ್ತಾರೆ, ಏನಾಯ್ತು ಪೂಜಂಗೆ, ಡಾಕ್ಟರ್ ಏನಾಯ್ತು ಏನಾಯ್ತು. ಕಿಶನ್ ಕಾಲಿಗೆ ಬೀಳ್ತಾನೆ ಡಾಕ್ಟರ್ ಅದು. ಡಾಕ್ಟರ್ ಏನಾದರೂ ಮಾಡಿ ಅವಳನ್ನು ಉಳಿಸಿ, ಅವಳಿಗೇನು ಆಗಬಾರ್ದು, ಎಷ್ಟೇ ಹಣ ಖರ್ಚಾಗಲಿ ನಾವು ಕೊಡ್ತೇವೆ ಅಂತ ಹೇಳ್ತಾನೆ. ಇನ್ನು ಆದಿ ಹೇಳ್ತಾನೆ, ಡಾಕ್ಟರ್ ನೋಡಿ ಆದಷ್ಟು ಬೇಗ ಅವಳಿಗೆ ಟ್ರೀಟ್ಮೆಂಟ್ ಕೊಡಿ, ಅವಳಿಗೇನೂ ಆಗಬಾರ್ದು, ಅವಳಿಗೆ ಏನಾಗೋಕ್ಕೂ ನಾವು ಬಿಡಲ್ಲ, ಅದು ಎಷ್ಟೇ ಖರ್ಚಾಗಲಿ, ಎಷ್ಟೇ ದೊಡ್ಡ ದೊಡ್ಡ ಆಸ್ಪತ್ರೆಗಾದರೂ ಸೇರಿಸಿ ಅವಳಿಗೇನೂ ಆಗಬಾರ್ದು, ಅವಳು ನಮ್ಮನೆ ಸೊಸೆ ಅಂತ ಹೇಳ್ತಾರೆ. ಇನ್ನು ಡಾಕ್ಟರ್ ಹೇಳ್ತಾರೆ, ನೋಡಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ, ಅವಳಿಗೇನೂ ಆಗಲ್ಲ, ನಾಳೆ ಒಳಗೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ, ಇನ್ನು ರಿಪೋರ್ಟ್ ಎಲ್ಲ ಬರಬೇಕು, ನೀವೇನೂ ಹೆದರಬೇಡಿ, ನಾಳೆ ಬೆಳಿಗ್ಗೆ ನಾನು ನಿಮ್ಗೆಲ್ಲನೂ ಹೇಳ್ತೇನೆ ಅಂತ ಹೇಳ್ತಾರೆ. ಇನ್ನು ಅಲ್ಲಿಗೆ ಕನ್ನಿಕಾ ಮತ್ತು ಅವಳ ಅತ್ತೆ ಬರ್ತಾಳೆ. ಕನ್ನಿಕಂಗಂತೂ ತುಂಬಾ ಖುಷಿ ಆಗುತ್ತೆ. ಹಬ್ಬ, ಎಷ್ಟು ಒಳ್ಳೆ ಸಮಾಚಾರ, ಇವರನ್ನೆಲ್ಲ ಹೀಗೆ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಪೂಜಾ ನಿಂಗೆ ಇನ್ನೂ ಆಗ್ಬೇಕು ಕಣೆ, ಏನು ಮಾಡೋದು, ಇದಕ್ಕಿಂತ ಜಾಸ್ತಿ ಆಗಬೇಕಿತ್ತು ನಿನಗೆ ಅಂತ ಹೇಳ್ಕೊಂಡು ಅವರಿಬ್ಬರು ಡೋರ್ ಹತ್ರನೇ ನಿಂತ್ಕೊಂಡಿರ್ತಾರೆ. ಅಲ್ಲಿ ಅವಳ ಹತ್ರ ಹೋಗೋದೇ ಇಲ್ಲ. ಅವರೆಲ್ಲರೂ ಆಸ್ಪತ್ರೆ ಒಳಗಿರ್ತಾರೆ, ಆದರೆ ಇವರಿಬ್ಬರು ಡೋರ್ ಹತ್ರನೇ ನಿಂತ್ಕೊಂಡು ಗುಸು ಗುಸು ಮಾತಾಡ್ತಾನೆ ಇರ್ತಾರೆ. ಇನ್ನು ಭಾಗ್ಯನಿಗೆ ಸಿಸ್ಟರ್ ಬಂದು ಹೇಳ್ತಾರೆ, ನೀವಲ್ಲಿ ಸೈನ್ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಭಾಗ್ಯ ಸೈನ್ ಮಾಡ್ತಾ ಇರ್ತಾಳೆ. ಆವಾಗ ಕನ್ನಿಕಾ ಹೇಳ್ತಾಳೆ, ಅಯ್ಯೋ ಈ ಪೂಜಾ ನಾನೇ ದೊಡ್ಡ ಯಜಮಾನಿ, ನನ್ನಿಂದನೇ ಇಡೀ ಸಾಮ್ರಾಜ್ಯ, ನಾನೇ ಈ ಸಾಮ್ರಾಜ್ಯನ ಆಳೋದು ಅಂತ ಮೆರಿತಾ ಇದ್ಲು. ಪರ್ಮನೆಂಟಾಗಿ ಬೆಡ್ಡಲ್ಲೇ ಇರಬೇಕು ಅವಳು, ಆ ರೀತಿ ಆದರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಭಾಗ್ಯ ಕೇಳಿಸ್ಕೊಳ್ತಾಳೆ. ಭಾಗ್ಯಂಗೆ ತುಂಬಾ ಸಿಟ್ಟು ಬರುತ್ತೆ. ಸಿಟ್ಟು ಬಂದು, ಏನೇ ಮಾತಾಡ್ತೀಯ ನೀನು ಅಂತೇಳಿ ಒಂದು ಕೆನ್ನೆಗೆ ಬಾರಿಸ್ತಾಳೆ. ಅದನ್ನು ನೋಡಿ ಮನೆಯವರೆಲ್ಲರೂ ಬರ್ತಾರೆ. ಬಂದು, ಏನಾಯ್ತು ಭಾಗ್ಯ, ಯಾಕೆ ಕನ್ನಿಕಂಗೆ ಹೊಡೆದಿ ಅಂತ ಕೇಳ್ತಾರೆ. ಆಗ ಕನ್ನಿಕಾ ಹೇಳ್ತಾಳೆ, ನಂಗೆ ಯಾಕೆ ಹೊಡೆದಿ ಅಂತ ಕೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಈ ರೀತಿ ಮಾತಾಡ್ತೀಯಲ್ವ, ನಿಂಗೆ ನಾಚಿಕೆ ಆಗಲ್ವಾ ಅಂತೇಳಿ ಇನ್ನೊಂದು ಕೆನ್ನೆಗೆ ಬಾರಿಸ್ತಾಳೆ. ಆಗ ಕಿಶನ್ ಹೇಳ್ತಾನೆ, ಏನಾಯಿತು ಅಂತ ಹೇಳ್ತಾರೆ. ಆಗ ಕನ್ನಿಕಾ ಹೇಳ್ತಾಳೆ, ನಾನು ಏನೂ ಹೇಳಿಲ್ಲ, ಈ ಭಾಗ್ಯ ಸುಮ್ಮನೆ ನನಗೆ ಹೊಡೆದ್ಲು ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಇಲ್ಲ ಮಾವ, ಇವಳು ಯಾವ ರೀತಿ ಮಾತಾಡಿದ್ಲು ಅಂತ ಗೊತ್ತಿದೆಯಾ, ನಾವೆಲ್ಲ ಟೆನ್ಷನ್ ಆಗಿದ್ದರೆ ಇವಳು ಏನು ಹೇಳಿದ್ಲು ಗೊತ್ತಾ, ಪೂಜಾ ಇಡೀ ಸಾಮ್ರಾಜ್ಯನೇ ಆಡ್ತಾಳಂತೆ, ಈ ಮನೆಯನ್ನೆಲ್ಲ ಅವಳೇ ಆಳ್ತಿರೋದಂತೆ, ಅವಳಿಗೇನಾದರೂ ಕಂಪ್ಲೀಟಾಗಿ ಲೈಫ್ ಲಾಂಗ್ ಅವಳು ಬೆಡ್ ರೆಸ್ಟ್ ಆದರೆ ಇವಳಿಗೆ ತುಂಬಾ ಖುಷಿ ಆಗುತ್ತಂತೆ, ಈ ರೀತಿ ಎಲ್ಲ ಮಾತಾಡ್ತಿದ್ಲು ಮಾವ ಇವಳು ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಇನ್ನು ಕಿಶನ್ ಹೇಳ್ತಾನೆ, ನೀನು ಒಂದು ಹೆಣ್ಣ, ನಿಂಗೊಂದು ಮನುಷ್ಯತ್ವ ಇಲ್ವಾ, ನೀನು ಒಂದು ಹುಡುಗಿಯ, ನಾಚಿಕೆ ಆಗಬೇಕು ನಿನಗೆ, ಇಲ್ಲಿ ಮನೆಯವರಿಗೆ ಈ ರೀತಿ ಆಗಿದೆ, ನೀನು ಈ ರೀತಿ ಹೇಳ್ತಿದ್ಯಲ್ಲ, ನಿನ್ನ ಜನ್ಮಕ್ಕಿಷ್ಟು ಅಂತ ಹೇಳ್ಕೊಂಡು ಸಾರಿ ಬೈತಾನೆ ಕಿಶನ್. ಇನ್ನು ಕಿಶನ್ ಅವ್ರ ಅಪ್ಪ ಹೇಳ್ತಾರೆ, ಏನಮ್ಮ ಕನ್ನಿಕಾ, ಓದಿದವಳಾಗಿ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ, ನಿಂಗೇನು ಮ್ಯಾನಸ್ ಇಲ್ವಾ, ಎಂಥ ಸಂಸ್ಕೃತಿ ನಿಂದು, ಈ ರೀತಿ ಯಾರಾದರೂ ಮಾತಾಡ್ತಾರಾ, ಅದು ಇಂಥ ಪರಿಸ್ಥಿತಿಯಲ್ಲಿ ಅಂತ ಹೇಳ್ತಾರೆ. ಇನ್ನು ಆದಿ ಹೇಳ್ತಾನೆ, ಏನು ಕನ್ನಿಕಾ ಇದು ನಿಂದು, ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಈ ರೀತಿ ಎಲ್ಲ ಮಾತಾಡೋದು ಸರಿ ಇಲ್ಲ ಕನ್ನಿಕಾ, ನಿಂಗೆ ನಾನು ಏನು ಮಾಡ್ತೇನೆ ನೋಡ್ತಾ ಇರು ಅಂತ ಹೇಳ್ತಾನೆ. ಇನ್ನು ಮನೆಯವರೆಲ್ಲರೂ ಇದೇ ರೀತಿ ಬೈತಾನೆ ಇರ್ತಾರೆ. ಇನ್ನು ಈ ಕಡೆ ತನ್ವಿಗೆ ವಿಷಯ ಗೊತ್ತಾಗುತ್ತೆ. ತನ್ವಿ ಹೇಳ್ತಾಳೆ ಶ್ರೇಷ್ಠನ ಹತ್ರ, ಆಂಟಿ ಚಿಕ್ಕಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಆಂಟಿ, ಎಲ್ಲರೂ ಆಸ್ಪತ್ರೆಯಲ್ಲಿದ್ದಾರೆ, ನಾವು ಈಗಲೇ ಹೋಗೋಣ ಆಂಟಿ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠನಿಗೂ ಯೋಚನೆ ಬರುತ್ತೆ, ಇವಳ್ಯಾಕೆ ಈ ರೀತಿ ಮಾಡ್ತಿದ್ದಾಳೆ, ಇಲ್ಲ ಇವಳನ್ನು ಈಗ ಅಲ್ಲಿ ಬಿಟ್ಟರೆ ಇವರೆಲ್ಲ ಕಾಂಪ್ರಮೈಸ್ ಆಗಿ ಎಲ್ಲರೂ ಒಟ್ಟಾಗ್ತಾರೆ, ಇಲ್ಲ ಈ ತನ್ವಿಯೇ ನನಗೆ ಮುಖ್ಯ ದಾಳ, ಇವಳನ್ನು ಇಟ್ಕೊಂಡು ಆ ಭಾಗ್ಯನ ಹೊಡಿತೇನೆ, ಹಾಗಿರುವಾಗ ಇವಳನ್ನು ನಾನು ಇಷ್ಟು ಸುಲಭವಾಗಿ ಹೋಗೋಗ್ಬಿಡ್ತೇನಾ, ಇಲ್ಲ ಇವಳಂತೂ ಹೋಗೋಕ್ಕೂ ನಾನೂ ಬಿಡಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ತನ್ವಿ ಹೇಳ್ತಾಳೆ, ಆಂಟಿ ಈಗಲೇ ಹೋಗು ಆಂಟಿ, ನಂಗಂತ ಇಲ್ಲಿ ಇರೋಕ್ಕಾಗ್ತಿಲ್ಲ, ನಾನು ಅಲ್ಲಿಗೆ ಹೋಗಲೇಬೇಕು, ಚಿಕ್ಕಿ ಹೇಗಿದ್ದಾರೆ ಅಂತ ನಂಗೆ ನೋಡಲೇಬೇಕು ಅಂತ ಹೇಳ್ತಾ ಇರ್ತಾಳೆ ತನ್ವಿ. ಆಗ ಶ್ರೇಷ್ಠ ಹೇಳ್ತಾಳೆ, ತನ್ವಿ ನಿಂಗೆ ಏನಾಗಿದೆ, ಈಗ ನೀನು ಅಲ್ಲಿಗೆ ಹೋದರೆ ನಿನ್ನ ಅಜ್ಜಿ ಜಗಳ ಮಾಡ್ತಾರೆ, ಅದು ನನ್ನನ್ನು ನೋಡಿದ್ರಂತೂ ತುಂಬಾ ಗಲಾಟೆ ಮಾಡ್ತಾರೆ, ಬೇಡ ತನ್ವಿ ಈಗ ಹೋಗೋದೇ ಬೇಡ ಅಲ್ಲಿಗೆ ಅಂತ ಹೇಳ್ತಾರೆ. ಆಗ ತನ್ವಿ ಹೇಳ್ತಾಳೆ, ನೋಡಿ ಶ್ರೇಷ್ಠ ಆಂಟಿ, ನೀವು ಬೇಕಾದರೆ ಕಾರಲ್ಲಿ ಇರಿ, ನಾನೇ ಒಳಗೆ ಹೋಗ್ತೇನೆ, ಆದರೆ ನನ್ನನ್ನು ಮೊದಲು ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ನಂಗೆ ಹೋಗಲೇಬೇಕು, ನಂಗೆ ಚಿಕ್ಕಿ ನೋಡಲೇಬೇಕು, ನಂಗಂತೂ ಇಲ್ಲಿ ಇರೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ತುಂಬಾ ಬ್ರೈನ್ ವಾಶ್ ಮಾಡ್ತಾಳೆ ತನ್ವಿದು, ನೋಡು ತನ್ವಿ, ಇವಾಗ ನೀನು ಅಲ್ಲಿ ಹೋದರೆ ಎಲ್ಲರೂ ನಿಂಗೆ ಬೈತಾರೆ, ನಿಂಗೆ ಬೈಯೋದನ್ನು ನೋಡಿ ನಂಗಂತೂ ಸುಮ್ಮನೆ ಇರೋಕ್ಕಾಗಲ್ಲ, ಬೇಡ ತನ್ವಿ, ನೋಡು ಈಗ ಟೈಮ್ ಆಗಿದೆ, ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಹೇಳಿ ಅವಳಿಗೆ ಬ್ರೈನ್ ವಾಶ್ ಮಾಡಿ ಅವಳನ್ನು ಕಳಿಸ್ತಾಳೆ ಶ್ರೇಷ್ಠ. ಇನ್ನು ಶ್ರೇಷ್ಠ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ, ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೇನಾ, ಇಲ್ಲ ಕಣೆ, ನೀನು ಇಲ್ಲೇ ಇರಬೇಕು, ನೀನು ಅಲ್ಲಿಗೆ ಹೋದರೆ ಅವರೆಲ್ಲ ಮಾತಾಡ್ತಾರೆ, ಅವರೆಲ್ಲ ನಿನ್ನ ಬ್ರೈನ್ ವಾಶ್ ಮಾಡ್ತಾರೆ, ಆಮೇಲೆ ನೀವೆಲ್ಲ ಒಂದಾಗ್ತೀರಾ, ಆಮೇಲೆ ನಾನೇನು ಮಾಡೋದು, ನೀನೇ ನನ್ನ ಮುಖ್ಯ ಅಸ್ತ್ರ, ನಿನ್ನನ್ನು ಇಟ್ಕೊಂಡು ನಾನು ಏನೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೇನೆ, ಆ ಭಾಗ್ಯ ಅನ್ನೋದು ಸುಮ್ಮನೆ ಬಿಡಲ್ಲ ನಾನು, ಅದಕ್ಕೆ ಅಲ್ವಾ ನಾನು ನಿನ್ನನ್ನು ಇಲ್ಲಿ ಇಟ್ಕೊಂಡಿರೋದು, ನೋಡು ತನ್ವಿ, ನೀನು ಇಲ್ಲೇ ಇರಬೇಕು, ನಿನ್ನ ನಾನು ಎಲ್ಲಿಗೂ ಹೋಗೋಕ್ಕೆ ಬಿಡಲ್ಲ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ.
ಇನ್ನು ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ, ಇದನ್ನೆಲ್ಲ ಸರಿ ಮಾಡಲೇಬೇಕು ನಾನು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.